ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಾಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಇದನ್ನು ತಿಳ್ಕೊಂಡು ಬರೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಿ ಮಳೆ ಆಗ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ನಾನಿರೋವಂಥದ್ದು ಲಕ್ಕೊಳ್ಳಿಲಿ, ಎಕ್ಸಾಕ್ಟ್ ಭದ್ರಾ ಡ್ಯಾಮ್ ಇರುವಂಥ ಲೊಕೇಶನ್ ಹತ್ರನೇ ಇದ್ದೀನಿ. ಖಂಡಿತವಾಗ್ಲೂ ಇಲ್ಲಂತೂ ಒಂದು ಹನಿನೂ ಮಳೆ ಆಗಿಲ್ಲ. ಇವತ್ತಂತೂ ಒಂದು ಹನಿನೂ ಮಳೆ ಆಗಿಲ್ಲ, ಆಗ್ತಾ ಇಲ್ಲ, ಮಳೆ ಚೆನ್ನಾಗಿ ಆಗ್ತಾ ಇಲ್ಲ. ಇನ್ನು ಭದ್ರಾ ಡ್ಯಾಮ್ಗೆ ಸೋರ್ಸ್ ಅಂತ ಅಂದರೆ ಅದು ಕಳಸ ಮತ್ತು ಕುದುರೆಮುಖ, ಎನ್.ಆರ್. ಪುರ ಈ ರೀಜನಲ್ಲಿ ಕೂಡ ಮಳೆ ಆಗ್ತಾ ಇಲ್ಲ, ನಾನು ವಿಚಾರಿಸಿದ್ದೀನಿ. ಇನ್ನು ಇವತ್ತಿನ ಭದ್ರಾ ಡ್ಯಾಮ್ ವಿಚಾರಕ್ಕೆ ಬರೋದಾದರೆ, ಅಂದರೆ 14ನೇ ತಾರೀಕು ಜೂನ್ 2024 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 118 ಅಡಿ 8.25 ಇಂಚು ಇರುವಂಥದ್ದು. ಇನ್ನು ಇನ್ಫ್ಲೋ ಬರೋದಾರೆ, ಒಳಹರಿವು ಬರೋದಾರೆ 1916 ಕ್ಯೂಸೆಕ್ ಇನ್ಫ್ಲೋ ಇದೆ. ಹೊರಹರಿವು ಔಟ್ಫ್ಲೋ 342 ಕ್ಯೂಸೆಕ್ ಇದೆ. ಇದರಲ್ಲಿ ರಿವರ್ಸ್ ಲೂಸ್ 300 ಕ್ಯೂಸೆಕ್ ಇದೆ. ಎವಾಪ್ರೇಷನ್ ಬಂದು 42 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಈ ಟೈಮಲ್ಲಿ 137 ಅಡಿ ನೀರಿತ್ತು. ಸ್ನೇಹಿತರೆ, ಹಿಂಗಾದರೆ ಭದ್ರಾ ಡ್ಯಾಮು ತುಂಬೋದು ತುಂಬ ಕಷ್ಟ ಇದೆ. ಈ ಸರಿ ನಿಮ್ಗೆ ಗೊತ್ತೇ ಇದೆ, ಬೇಸಿಗೆಗಾಲಲ್ಲಿ ಅಡಿ ಕಡಿಮೆ ಪ್ರಮಾಣದಲ್ಲಿ ನೀರು ಲೋ ಲೆವೆಲಿಗೆ ಹೋಗಿ ರೆಕಾರ್ಡ್ ಮಾಡಿತ್ತು ಭದ್ರಾ ಡ್ಯಾಮು. ಸೊ ಹೀಗಿರುವಾಗ ಜಾಸ್ತಿ ಮಳೆ ಆದರೆ ಚೆನ್ನಾಗಿ ಬೇಗ ತುಂಬುತ್ತೆ, ಬಟ್ ಈ ಥರ ಮಳೆ ಡಿಲೇ ಆದರೆ ತುಂಬ ಕಷ್ಟ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ರೀತಿಯಲ್ಲಿ ಮಳೆ ಬರಲಿ ಅಂತ ಬೇಡ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ.